ಏನು ಸಿಗ್ತಾ ಇಲ್ಲ ಅಂತ ಇದ್ದೆ, ಎಲ್ಲ ಸಿಕ್ಬಿಟ್ಟೈತಿ ಇವತ್ತು. ನಿಮಗೆಲ್ಲ ವಿಕೆಟ್ ಸಿಗೋ ಕಾರಣನೇ ನಾನು ರನ್ಔಟ್ ಮಾಡಿದೆ ಅಂತ ಸ್ಟಂಪಿಂಗ್ ಮಿಸ್ ಮಾಡ್ಬಿಟ್ಟ ನನ್ನ ಬೌಲಿಂಗಲ್ಲಿ. ಕರೆಕ್ಟ್. ಯಾರ್ದು ವರ್ಧನ್ ಶಿವ್ ಅದು ಕಳ್ಸಿಗ್ದ? ಚೆನ್ನಾಗೇ ಐತಲ್ಲ, ಹೊಸ ತಗೊಂಡವನೆ. ರಿಚ್ ಕಿಡ್ಡ? ಎಷ್ಟು ಆಫರ್ಗೆ? ನೋಡಿ ವಿಶಾಲ್, ಆಫರ್ ಅಂತೆ ಹೊಸದೊಂದು. ಆಲ್ರೆಡಿ ನೋಡಿ ಶಿವ್ ಇದ್ರು, ಇನ್ನೊಂದು ತಗೊಂಡವನೆ. ಹಾಂ ಏನಾಗಿದೆ? ಗಮ್ ಹಾಕ್ಸ್ದ್ರೆ ಆಯ್ತು. ಅಯ್ಯೋ ಇದಕ್ಕೆ ನೋಡಿ, ಲೈಫಲ್ಲಿ ಡ್ರಿಫ್ಟೇ ಹೊಡಿಬಾರ್ದು ಅಂತ ಹೊಸ ತಗೊಂಬಿಟ್ಟವನೆ. ಹಾಂ ನೋಡು ಪಾಪ ಶಿವನೇ ನೋಡ್ತಾವನೆ. ನಂಗೆ ಆಸೆ ಆಗ್ಬಿಟ್ಟಿದೆ ಅವ್ನಿಗೆ, ನಾನು ಹಾಕೊಬೇಕು, ನನಗೂ ಬೇಕು ಅಂತ. ಅವ್ನು ಬಿಡೋನು, ಅವ್ನು ಗೋಲ್ಡ್ ಸ್ಪೂನ್ ಅಲ್ಲೋನು, ಗೋಲ್ಡ್ ಸ್ಪೂನ್ ನೀನು ಹುಡ್ಬೇಕಾದ್ರೆ. ಅದೇ ಸಿಲ್ವರ್ ಅಲ್ಲ, ಗೋಲ್ಡ್. ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಗೆ ಆಫರ್ ಇಲ್ವನೋ? ಬರೀ ಇಂಥದೆಯಾ? ಆಫರ್ ಕೊಡ್ತೀನಿ, ನಾವು ಸ್ವಿಮ್ಮಿಂಗ್ ಬರ್ತೀವಿ ಫ್ರೀ. ಹಿಂಗೇನು ಬೇಕು ತಿನ್ಸ್ತೀವಿ ನಾವು. ಹೆಂಗಿದೆ? ಜ್ಯೂಸ್ ಬೇಕಾ, ಏನು ಕುಡಿಕೆ ಕುಡಿ. ಅವರಪ್ಪ ಹಿಡ್ಕೊಂಡು ಹೊಡೆದ ಹಾಕ್ಬಿಡ್ತಾರೆ ಅಷ್ಟೇ. ಹೇಳೋ ಎಲ್ಲನೋ ಗೊತ್ತಿಲ್ಲ ಅಂದ್ರೆ ಹೆಂಗೆ? ನೀನೇ ತಾನೇ ಓನರು. ಇಲ್ಲ, ನಾನಲ್ಲ. ಅಪ್ಪ ನೀನು ಇಬ್ಬರು ಒಂದೇ. ಮನೆ ಓನರು ಇವರು ಮಾತಿಗೆಲ್ಲ ಕೇಳಲ್ಲ. ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಡ್ಕ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಆಡ್ತಾ ಇರೋ ಗ್ರೌಂಡ್ ಬಂದು ಬೆಲ್ ಕ್ರಿಕೆಟ್ ಗ್ರೌಂಡ್ ಅಂತ. 30 ಓವರ್ಸ್ ಮ್ಯಾಚು, ಇನ್ನೂ ಟಾಸ್ ಆಗಿಲ್ಲ. ಟಾಸ್ ಏನಾಗುತ್ತೆ ಅಂತ ನೋಡೋಣ. ಏನಂದರೆ ಆಲ್ಮೋಸ್ಟ್ 3-4 ಮ್ಯಾಚಿಂದ ನಾನು ರನ್ಸ್ ಹೊಡಿತಾ ಇಲ್ಲ. ಇವತ್ತು ಸ್ವಲ್ಪ ಸೆಟ್ಲ್ ಆಗಿ ರನ್ಸ್ಗೆ ಆಡೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಟಾಸೇ ಮಾಡ್ದಿದ್ರೆ ಬ್ಯಾಟಿಂಗ್ ಕೊಟ್ಬಿಟ್ರು. ಹೋಮ್ ಗ್ರೌಂಡ್ ಬೇರೆ ಅವ್ರದ್ದು. ಹೀನಾಯಾಗಿ ಸೋತ್ರೆ ಎಕ್ಸ್ಕೊಂಡ್ಬಿಡ್ತಾರೆ ಅಂತ ನಮಗೆ ಬ್ಯಾಟಿಂಗ್ ಕೊಟ್ಬಿಟ್ಟು. ಶೋಣಲೆ ಪ್ಲೇಟ್ ಎರಡು. ಎಷ್ಟು ನಿಮಿಷ ಆಗತ್ತೆ?
ಶಾರ್ಟ್ ಅಡ ಫಿಫ್ಟಿ ನಂದ ಹೊಡಿ ಬ್ಯಾಟ್ ಬ್ಯಾಟ್ ಇಲ್ಲ ಡ್ರಾಪ್ 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 ವರ್ಧನ್ ರೆಡಿನಾ ನೆಕ್ಸ್ಟು ಹೊಡಿತೀಯ ಸಿಕ್ಸು ಹೇಳು ಹಾಂ ಟ್ರೈ ಮಾಡ್ತೀನಿ ಇದೇ ನಾನು ಇದ್ರೆ ಪಕ್ಕಾನಾ ಹಾಂ ಓಕೆ ವಿಶಾಲ್ ರನ್ಔಟ್ ಆಗೋದೆ ಯಾರು ಮಿಸ್ಟೇಕು ನಂದಲ್ಲ ನಿಂದು ನೀನು ಓಡಿಲ್ಲ ನಾನು ಹೇಳ್ತಿದ್ದೀನಿ ನೋ ಅನ್ಕೊಂಡು ನಾನು ಬ್ಯಾಕ್ ಫುಟಲ್ಲಿ ಬೇರೆ ಆಡಿದ್ದೀನಿ ನಾನು ಬಾಲ್ ನೋಡ್ತೀನಿ ನೀನು ಬಂದ್ಬಿಟ್ರೆ ನೀನು ಡೇಂಜರ್ ಎಂಡ್ ಯಾರ್ದಿತ್ತು ಹೇಳು ಡೇಂಜರ್ ಎಂಡು ನಂದೇ ನಾ ನಾನೇ ತಾನೇ ಒಟ್ಟಿಗಿದ್ದು ನಂದಿತ್ತು ಡೇಂಜರ್ ಎಂಡ್ ನೀನು ನೋಡಿಲ್ಲ ನಿಮ್ಮ ಅಣ್ಣ ಕಾಲ ಈ ಮಂತ್ ಸರಿ ಇಲ್ಲ ಈ ಮಂತ್ ಕಳ್ದೋಗ್ಬಿಡ್ಲಿ ಈ ಮಂತ್ ಕಳ್ದೋದ್ಮೇಲೆ ವಿಶಾಲ್ ರಾವ್ ಬರ್ತಾನೆ 2026 ಹೆಂಗೆ ನಡೀತಾ ಇದೆ ಪರವಾಗಿಲ್ಲ ಫಸ್ಟ್ ಮಂತ್ ಚೆನ್ನಾಗಿತ್ತು ಫಸ್ಟ್ 3 ಮಂತ್ಸು ಏಪ್ರಿಲ್ ಸ್ವಲ್ಪ ಓಕೆ ನೋಡೋಣ ಮೇ ಹೆಂಗಾಗುತ್ತೆ ಅಂತ ಚೇಸ್ ಮಾಡ್ತಾರಾ ಚೇಸ್ ಮಾಡಲ್ಲ ಬೌಲಿಂಗ್ ಗೊತ್ತಲ್ಲ ನಾನು ನೀನು ಇದ್ದೀವಿ ಪ್ರಫುಲ್ ಬೇರೆ ಆಫ್ಟರ್ ಲಾಂಗ್ ಟೈಮ್ ಪ್ರಫುಲ್ ಬಂದವನೆ ಬೌಲಿಂಗ್ ಆಗುತ್ತೆ ಎಣ್ಣೆಯಲ್ಲಿ ಫುಲ್ಲು ರಿವರ್ಸ್ ಸ್ವಿಂಗ್ ಇನ್ ಸ್ವಿಂಗ್ ಎಲ್ಲ ಮಾಡಿಬಿಟ್ಟು ತೆಗ್ದವ್ನು ನಾವು ನಂಗೆ ಗೊತ್ತು ಹಂಗೆ ಹಾಕ್ಬಿಟ್ಟು ಸ್ವಲ್ಪ ಮ್ಯಾಜಿಕ್ ಮಾಡ್ಬಿಟ್ಟು ಚೇಸ್ ಮಾಡಲ್ಲ ಚೇಸ್ ಮಾಡಿದ್ರು ಚೇಸ್ ಮಾಡಲ್ಲ ಅಷ್ಟೇ ಹೇಳ್ತಾರೆ ಇವತ್ತು ಆಸ್ತಿ ಬಿ ಫೈನಲ್ ಮ್ಯಾಚ್ ಯುವರ್ ಪರ್ಫಾರ್ಮ್ ವಾಟ್ ಹ್ಯಾಪನಿಂಗ್ ಐ ಡಿಂಟ್ ಪರ್ಫಾರ್ಮ್ ಸಾರಿ ರನ್ಔಟ್ ಬಿಕಾಸ್ ಆಫ್ ಯು ನೀನೇ ರನ್ಔಟ್ ಮಾಡಿದ್ದೆ ಅವತ್ತು ಫ್ಯೂಚರಲ್ಲಿ ನಂಗೆ ಬ್ಯಾಟಿಂಗೇ ಸಿಗ್ತಿಲ್ಲ 3 ಓವರ್ ನೀನೇ ನುಗ್ಕೊಂಡೆ ನನ್ನ ಮೇಲೆ ಹಣೆ ಇಟ್ಟು ಇವಾಗ ರನ್ಔಟ್ ಮಾಡಿಬಿಟ್ಟೆ ಯು ಆರ್ ಸೋ ಜಲಸ್ ಆಫ್ ಮೀ ಫ್ಯೂಚರಲ್ಲಿ ನಾನು ಸಿಂಗಲ್ ಕೊಟ್ಟೆ ನೀನು ಸ್ಟ್ರೈಕ್ ಬಂದಿಲ್ಲ ಅಷ್ಟೇ ಲಾಸ್ಟ್ ಬಾಲ್ ಸಿಂಗಲ್ ಕೊಟ್ಟರೆ ಯಾವ अलग लेवल का बंदा था सोशल ಸಖತ್ ಆ್ಯಕ್ಟಿಂಗ್ ಮಾಡ್ತೀಯ ಕಣ ನೀನು ನಾನು ಆ ಕಡೆ ಸೈಡ್ ನೋಡ್ಬೇಕಾದ್ರೆ ಬಂದ್ಬಿಟ್ಟಿದೆ ನೀನು ಅರುಣ್ ಭಾಯ್ ಯಾರ್ದು ಅರುಣ್ ಭಾಯ್ ಮಿಸ್ಟೇಕು ರನ್ಔಟು ಅಲ್ಲ ಬ್ಯಾಟ್ ಅಲ್ಲೂ ಸ್ಟ್ರೈಕ್ ನಾನು ಕಾಲ್ ಕೊಡ್ಬೋದು ಹಾಂ ಶಾರ್ಟ್ ಲೇಟ್ ತಗೊಂಡು ಹೇಳಿವಾಗ ಬಟ್ ನಾನು ಕಾಲೇ ಮಾಡಿದೆ ನೀನು ಓಡ್ ಬಂದೆ ಫಸ್ಟ್ ಆಫ್ ಆಲ್ ಎಸ್ ಬಾ ಅಂತ ಬಿಹೈಂಡ್ ದ ವಿಕೆಟ್ ಯಾರ್ದಪ್ಪ ಕಾಲು ಸ್ಟ್ರೈಕಲ್ಲಿ ಯಾರು ನಾನು ಹೇಳು ನನ್ನ ಕಾನ್ಫಿಡೆಂಟ್ ಇರ್ಬೇಕು ನಾನು ಓಡ್ತೀನಿ ಅನ್ಕೊಂಡು ನಾನು ಬ್ಯಾಟ್ ಕೊಡಲ್ಲ ಎಲೆಕ್ಟ್ರಲ್ ಕುಡಿಯೋಣ ಎನರ್ಜಿ ಆಗಿ ಆಡೋಣ ಅಷ್ಟೇ ಎಲೆಕ್ಟ್ರಲ್ ಕುಡಿಯೋಣ ವಿಕೆಟ್ಸ್ ಬೇಗ ತೆಗೆದು ಮನೆಗೆ ಹೋಗೋಣ ಅದು ಓರಸ್ ಬೇಕು ಪೇಷಂಟ್ ತಿನ್ನೋದು ರಸ್ಕು ನೀನು ತಿಂತಾ ಇದೆಯಾ ಹ್ಞೂ ಪೇಷಂಟ್ ಅಲ್ವಾ ನೋಡು ಫುಲ್ ತಂದಿಕ್ಕೊಂಬಿಟ್ಟಿದ್ಯಾ ಹಾಂ ಫುಲ್ ನೋಡಿನಿ ಫುಲ್ ಟೀಮ್ಗೆ ಆಗೋಷ್ಟು ಒಬ್ಬನೇ ತಿಂತೀಯಲ್ಲ ಹಾಂ ಆಡಕ್ಕೆ ಬಾರೋ ಅಂದ್ರೆ ರಸ್ಕ್ ತಿನ್ನಕ್ಕೆ ಬಂದವ ನೋಡು ಕಟ್ ಬೌಲಿಂಗ್ ಇವತ್ತು ನೀನು ಹಾಕು ನಾವು ಫಾರ್ಮಲ್ಲಿ ಇದ್ದೀವಿ 5 ವಿಕೆಟ್ ಪಕ್ಕ ಫುಲ್ ಬಿಟ್ಟರೆ 5 ವಿಕೆಟ್ ಪ್ರಫುಲ್ಲೇ ನುಂಗ್ಕೊಂಡ್ಬಿಡ್ತಾನೆ
ಎಲ್ಲ ಟೀಮಲ್ಲಿ ಇರ್ತಾರೆ, ಎಲ್ಲ ನುಂಗ್ಕೊಂಡ್ಬಿಡ್ತಾರೆ. ಲಾಸ್ಟ್ ಒಂದೊಂದು 2 ಟನ್ನಿಗೆ ಬಿಡ್ತಾರೆ ಅಷ್ಟೇ. ಕೈ ಜ್ಯೂಸ್ ಕುಡಿತೀರಾ? ರೀಲೋಡ್ ರೆಮನ್ ಕಾಣಿಸ್ತಲ್ಲ ಈ ಮ್ಯಾಚಿಂದ. ಶ್ರೇಯಸ್ ಅಂತ ಗುಂಡು ಪಳವು ಬಂದಿಲ್ಲ. ವೆಂಕಿ ಮಾಮ ಫುಲ್ಲು ಟ್ರಾವೆಲಿಂಗ್ ಮಾಡಿ ಕಾಣ್ತಾ ಇಲ್ಲ ಅವರು, ಫುಲ್ಲು ಬಾಡಿ ಬಿಲ್ಡಿಂಗ್. ಅಂದರೆ ಮನೆಯಲ್ಲಿ ಒಂದು ನಾಯಿ ತಂದ ಇನ್ನೂ ರಾಕಿ ಬಾಯ್ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಸೆಕೆಂಡ್ ಇನ್ನಿಂಗ್ಸ್. ರಸ್ಕ್ ತಿನ್ಬಿಟ್ಟು ಪೆಟ್ರೋಲ್ ಕುಡಿತಾ ಇದೆಯಾ? ನೀನು ಕ್ಯಾಚಸ್ ಕೊಡ್ತಾ ಇದೆಯಾ, ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದೆಯಾ? Please clap for Nandan. For a very good innings today. Then Kaushik. Then other performance Arun and Vishal. They were good hand. So we have scored 217 is a target. So don't take it lightly. Whoever gets the ball, proper line and length is ball. Don't take any pressure. Enjoy and play. You enjoy and play, performance will come. Your mind is wandering here, there, again and again, be cheering. So be in the team. We have to win this. We'll always win by fielding, not by batting and bowling. So all of you please make sure you guys field properly. Don't miss any catches, run out. Okay? Anything else? All right. One, KCC. Uyo. Catch. ಚೆನ್ನಾಗಿ ಆಡ್ತವ್ರೆ ಬ್ಯಾಟ್ಸ್ಮನ್ಸು, ಪವರ್ ಪ್ಲೇನ್ ಯೂಸ್ ಮಾಡ್ಕೊತವ್ರೆ. ಅರುಣ್ ಸರ್ ಚೆನ್ನಾಗಿ ಆಗ್ತವ್ರೆ. ಪ್ರಫುಲ್ಲಣ್ಣ ಸ್ವಲ್ಪ ಲೈನ್ ಲೆಂತು. ಗೆಲ್ತೀರಾ? ಪಕ್ಕಾನಾ? ಪಕ್ಕ ನೀನು ಬೌಲಿಂಗ್ ಮಾಡಲ್ವಾ? ಅಯ್ಯೋ, ಬೌಲಿಂಗ್ ನಂಗೆ ಗೊತ್ತಿಲ್ಲ. ಲಾಸ್ಟ್ ಬೇಕು ಅಪ್ ಮಾಡ್ತಿದ್ರು. ಬೌಲಿಂಗ್ ಸರ್ ಕ್ಯಾಚ್. ಬ್ಯಾಟ್ಸ್ಮನ್ ಫುಲ್ ಅಟ್ಯಾಕಿಂಗ್ ಮಾಡ್ತಾವ್ರೆ, ಏನು ಮಾಡ್ಬೋದು? ಪವರ್ ಪ್ಲೇ ಫೀಲ್ಡ್ನ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಬಾಲರ್ಸೇ ಒಳ್ಳೆ ಲೈನಲ್ಲಿ ನಿಂತಲ್ಲ, ಗುಡ್ ಲೆಂತಲ್ಲಿ. RCB ಮತ್ತು ಮುಂಬೈ ಮ್ಯಾಚ್ ಇದೆ, ಯಾರು ಗೆಲ್ತಾರೆ? RCB ಬೌನ್ಸ್ ಬ್ಯಾಕ್ ಮಾಡಿ ಗೆಲ್ತಾರೆ. ಹಾಂ. ಏನು ಫೇವ್ರೆಟ್ ಕ್ರಿಕೆಟರು? ನಂಗೆ ವಿರಾಟ್ ಕೊಹ್ಲಿ. ವಿಕೆಟ್ ಹೋಯ್ತು, ವಿಡಿಯೋ ಮಿಸ್ ಮಾಡಿಬಿಟ್ಟೆ. ಕ್ಯಾಚ್. ಬ್ಯಾಟ್ಸ್ಮನ್ ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಗೊತ್ತಿದೆ ಬೇಗ ಔಟ್ ಆಗ್ತಾರೆ ಅಂತ. ಓ ಬೌಲಿಂಗ್ ಸರ್, ಆವಾಜೇ ಔಟು. ಇಬ್ಬರದು ವಿಡಿಯೋ ತೆಗೆದಿಲ್ಲ ನಾನು. ಅಯ್ಯೋ, ವಿಕೆಟ್. ಬೌಲಿಂಗ್ ಅರುಣ್ ಸರ್. ಏನು ಸಿಗ್ತಾ ಇಲ್ಲ ಅಂತ ಇದ್ದೆ, ಎಲ್ಲ ಸಿಕ್ಬಿಟ್ಟೈತಿ ಇವತ್ತು. ಈಗ ನಿಮಗೆಲ್ಲ ವಿಕೆಟ್ ಸಿಗೋ ಕಾರಣನೇ ನಾನು. ಕೀಪಿಂಗ್ ಬಂದಮೇಲೆ ನಿಮಗೆಲ್ಲ ವಿಕೆಟ್ ಲೈಫಲ್ಲಿ ಫಸ್ಟ್ ಟೈಮ್ ಕೀಪಿಂಗ್ ಮಾಡಿದ್ದು, ಫಸ್ಟ್ ಟೈಮ್ ನಿಮಗೆಲ್ಲ ವಿಕೆಟ್ ಸಿಕ್ಕಿದ್ದು. ಅಲ್ಲ, ನಾನು ರನ್ಔಟ್ ಮಾಡಿದೆ ಅಂತ ಸ್ಟಂಪಿಂಗ್ ಮಿಸ್ ಮಾಡ್ಬಿಟ್ಟ ನನ್ನ ಬೌಲಿಂಗಲ್ಲಿ. ಹಂಗೆ ಕರೆಕ್ಟ್. ಪಾಯಿಂಟ್ ಟು ಬಿ ನೋಟೆಡ್. 9 ಲಾಸ್ಟ್ ಓವರ್ ಎಷ್ಟು ಬೇಕಿತ್ತು? 19 ರನ್ ಬೇಕಿತ್ತು. 4 ಉಳಿಸ್ಕೊಂಡ್ರಿ, ಪರವಾಗಿಲ್ಲ. ಆದರೆ ಅದಾದಮೇಲೆ ಗುಡ್ ಕಮ್ ಬ್ಯಾಕ್. ಗುಡ್ ಒನ್ ನಂದನ್ ಅಣ್ಣ. ಮ್ಯಾಚ್ 1 ನಂದನ್ ಅಣ್ಣ. ಮ್ಯಾನ್ ಆಫ್ ದಿ ಮ್ಯಾಚ್ ನಂದನ್ ವಿ ಗೌಡ. ಅಯ್ಯೋ, ಇವಾಗ ಮತ್ತೆ ನಿನ್ನ ಫೋನ್ ನನಗೇನಾ? ಯಾ ಫೋನು ನಿಂದು? ನೀವು ಕೊಡ್ಬೇಕಣ್ಣ, ಟ್ರೀಟ್ ಕೊಡ್ಬೇಕಣ್ಣ ನೀವು. ಅದಕ್ಕೆ ಹೇಳಿದ್ದು, ನೀನು ಫೋನ್ ಕೊಟ್ಟರೆ ಮಾರಿಬಿಟ್ಟು ಟ್ರೀಟ್ ಕೊಡಿಸ್ತೀನಿ. ಆ ಥರ ಗೈಸ್, ಮ್ಯಾಚ್ ಮುಗಿದಿದೆ. ಮ್ಯಾಚ್ ಸಮ್ಮರಿ ಹೇಳ್ಬಿಡ್ತೀನಿ. ನಾವು ಟಾಸ್ ಮಾಡಲಿಲ್ಲ ಆ್ಯಕ್ಚುಲಿ. ಏನಂದರೆ ನಮ್ಮ ಫಸ್ಟ್ ಬ್ಯಾಟಿಂಗ್ ಕೊಟ್ಟರು. ನಾವು ಟಾರ್ಗೆಟ್ ಕೊಟ್ಟಿದ್ದು 216. ಅದರಲ್ಲಿ ಹೈಯೆಸ್ಟ್ ಹೊಡೆದಿದ್ದು ಯಾರು ಅಂದರೆ ನಾನು 47 ಬಾಲ್ಸ್ 63, ಮತ್ತು ವಿಶಾಲ್ 24 ಬಾಲ್ಸ್ 23, ಕೌಶಿಕ್ 25 ಬಾಲ್ಸ್ 46. ಅಪೋನೆಂಟ್ಸ್ ಟೀಮು 111 ಆಲ್ಔಟ್ ಆದರು. ಆದರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ವಿಶಾಲ್ಗೆ ಹೆಂಗೆ ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ. ಮ್ಯಾಜಿಕ್. ನಾವು ಕೀಪಿಂಗ್ ಮಾಡಿದ್ವಿ, 3 ವಿಕೆಟ್ ತೆಗೆದಿದ್ದೀವಿ. ಸೊ ಆಲ್ ರೌಂಡ್ ಪರ್ಫಾರ್ಮೆನ್ಸ್ ಇದೆ.
ನಾನು ಮಾಡಿದ್ದೀನಿ, ನಾನು ವಿಕೆಟ್ ತೆಗೆದಿದ್ದೀನಿ, ಕೀಪಿಂಗ್ 63 ಹೊಡೆದಿದ್ದೀನಿ. ಕೀಪಿಂಗ್ ಮಾಡ್ದ Keeping ಮಾಡಿಲ್ಲ. ಕೀಪಿಂಗ್ ಮಾಡಿದ್ರೆ ಮಾತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗೋದು. ಅದು ನಾನು ಕೀಪಿಂಗ್ ಬಂದಮೇಲೆ ಇವ್ನು ವಿಕೆಟ್ ಸಿಕ್ತು, ಇಡೀ ಟೀಮಿಗೆ ವಿಕೆಟ್ ಸಿಕ್ತು. ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ನನಗೆ. ಥ್ಯಾಂಕ್ ಯು ಅಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.